ಓಹೋ, ಅಜ್ಜಿ ಸುಮ್ಮನಿರು. ಅದು ನೀನು ಹೇಳಿದ್ರೆ ಸುಲಭಕ್ಕೇನಿಲ್ಲ, ಎಷ್ಟು ಜೋರದೆ ಗೊತ್ತಾ. ಚೆನ್ನಾಗಿ ಓದ್ತೀನಿ ಅಂತ ಜಂಬ. ಅದಕ್ಕೆ ಗುಂಡೂನು ಹೇಳ್ತಿರ್ತಾನಲ್ಲ, ಮನೇಲೂ ಅದೇ ಥರ ಮಾಡೋದಂತೆ. ಅದಕ್ಕೆ ನಾವಿಬ್ಬರು ನಾವಿಬ್ಬರು ಒಂದಾಗಲ್ಲ, ಅದೊಬ್ಬಳನ್ನ ಬೇರೆ ಮಾಡೋದು. ಅದು ಹೇಳ್ಬೇಡ. ಪಡ್ಪೋಸಿತನ ನಿಂಗೂ ಕಮ್ಮಿ ಇಲ್ಲ, ಗುಂಡಿಗೂ ಕಮ್ಮಿ ಇಲ್ಲ. ಅದು ಗನಾಗ ಓದ್ತದಲ್ಲ, ಅದನ್ನ ನೋಡಿ ಹೊಟ್ಟೆ ಕಿಚ್ಚು ನಿಮಗೆ. ಅದಕ್ಕೆ ಹಂಗೆ ಮಾಡ್ತೀರಿ. ಎಂದಾರು ಒಂದಿನ ಎಂತಾರು ಹೇಳಿಸ್ಕೋಬೇಕು ಅಂದರೆ ಕಡೆಗೆ ಅದ್ರ ಹತ್ರನೇ ಹೋಗ್ಬೇಕು. ಸುಮ್ಮನಿರಿ, ಅದನ್ನ ಹಾಗೆಲ್ಲ ಕಿಣ್ಕಕ್ಕೆ ಹೋಗ್ಬೇಡಿ. ಕಿಣಕಿದ್ರೆ ಮತ್ತೆ ಏನಿಲ್ಲ ಅದು. ಹುಳ ಸುಮ್ಮನಿರು, ನೀನು ಹಚ್ಚಿ ಮಾತು ಕೇಳಬೇಡ ನೀನು. ಅಲ್ಲ ಮಾರಯ್ಯ, ನೀವು ಗಂಡು ಹುಡುಗರು ಇಬ್ಬರು ಇದ್ದೀರಿ, ಆ ಹೆಣ್ಣು ಹುಡುಗಿಗೆ ಹೆದ್ರದನ. ಸುಮ್ಮನಿರಿ, ಏನಾಗಲ್ಲ. ನೀವು ಗಾನ ಮಾಡಿ ಓದಿ ಹೇಳ್ತೀನಿ, ಅವ್ರನ್ನೆಂತ ಮುಂದೆ ಇದಾಗಕ್ಕೆ ಬಿಡ್ಬೇಕು. ನೀವು ಮಾಡೋದು ಹಾಗೆ. ಹೆಣ್ಣು ಮಕ್ಳಿಗೆ ಭಾಳ ಇದು ಕೊಡಬಾರ್ದು ಗೊತ್ತ ನಿಂಗೆ. ನೋಡಿ ನಿನ್ನ ಅಜ್ಜಿಯ ಕುರ್ಚಿಗೆ ಮೇಲೆ ಕೂತ್ಕೊಂಡದೆ, ನಾನಿಲ್ಲಿ ಚಿಟ್ಟೆ ಮೇಲೆ ಕೂತೀನಿ. ನಾ ಕೊಟ್ಟು ಸಲ್ಗೆಲ್ಲ ನೀದು ಹಿಂಗಿದ್ದೆ ಅಲ್ದೆ ಹೋದ ಬುದ್ಧಿನ ಹೇಳ್ಕಡೆ ಹುಡುಗರಿಗೆ. ಹೆಣ್ಣು ಹುಡುಗಿ ಅಂತ ಮುಂದೆ ಹೋಗಬಾರ್ದಂತೆ. ಹೆಣ್ಣು ಹುಡುಗಿ ಆಗಲಿ ಗಂಡು ಹುಡುಗ ಆಗಲಿ ಓದಿದ್ರೆ ಯಾರು ಓದ್ತಾರೋ ಅವ್ರು ಮುಂದೆ ಹೋಗ್ಬೇಕು. ಏನು ಬಂದು ಬಿಟ್ರು ಹೇಳಕ್ಕೆ, ಕುರ್ಚಿಗೆ ಮೇಲೆ ಕೂತೀನಂತೆ, ಚಿಟ್ಟೆ ಮೇಲೆ ಕೂತಾರಂತೆ. ಕುರ್ಚಿ ಏನಿದೆ ಒಂದೆಯಾ, ಅಚ್ಚಿಗಿಲ್ಲ. ನಿಮ್ಮನ್ನು ಬೇಡ ಅಂದಿನ ನಾನು. ಪುಳ, ನಾ ಹೇಳ್ತೀನಲ್ಲೇ ಸರ್, ಇನ್ನು ಅಜ್ಜಿ ಹೇಳ್ತಾರೆ ಅಂತೇಳಿ ಅವನ್ನೆಲ್ಲ ಇದು ಮಾಡೋಕ್ಕೆ ಹೋಗಬೇಡ. ಹೆಣ್ಣು ಹುಡುಗಿ ಆಗಲಿ ಗಂಡು ಹುಡುಗ ಆಗಲಿ ಯಾರು ಗನಾಗ ಓದ್ತಾರೋ ಅವ್ರು ಮುಂದೆ ಹೋಗ್ಬೇಕು. ಅವ್ರಿಗೆ ಜಾಸ್ತಿ ತೊಂದರೆ ಕೊಡೋಕ್ಕೆ ಹೋಗಬಾರ್ದು. ಅದನ್ನು ತಲೆಯಲ್ಲಿ ಇಟ್ಕ. ಬತ್ತ ಇದಕ್ಕೆ ಸಲಿಗೆ ಜಾಸ್ತಿ ಆಗಿ ಹೋಗ್ಯದೆ. ನಮ್ಮ ಮನೇಲೆಲ್ಲ ಹೇಳಿದ್ರೆ ಎಲ್ಲಿ ಕೇಳ್ತಾರೆ. ಎಷ್ಟರಲ್ಲಿ ಇಡಬೇಕು ಅಷ್ಟರಲ್ಲೇ ಇಡಬೇಕು ಅಂದರೆ ತಲೆ ಮೇಲೆ ಹಚ್ಚಿ ಕೂರಿಸಿದ್ದಾರೆ. ಈಗ ಇವತ್ತಿಷ್ಟು ಇದು ಮಾಡೋಕ್ಕದೆ, ನಿನ್ನೇನೋ ಪೂರ್ತಿ ಮಾಡಲಾ, ಇವತ್ತು ಈಗಷ್ಟು ಲೇಟಾಗಿ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕತ್ಲಾಗರೊಳಗೆ ಹೋಗು ಅಂತಾರೆ ಇವರೊಬ್ಬರು. ಯಾಕಾರು ಹಿಂಗೆ ಮಾಡ್ತದೇನ. ಇಲ್ಲಪ್ಪ, ಇನ್ನೂ ಬರಲ್ಲ. ಅಲ್ಲ, ಇಷ್ಟು ಹೊತ್ತಿನ ಮೇಲೆ ಬಂದು ಎಷ್ಟು ಪ್ಯಾಕ್ ಮಾಡೋಕ್ಕಾಗ್ತದೆ. ಬರೋಕ್ಕಾಗದಿದ್ರೆ ಆಗಲ್ಲ ಅಂತನಾರು ಹೇಳಬೇಕು. ಈಗ ನಾ ಹೇಳ್ದ ಕೂಡಲೇ ನಾನೊಬ್ಬಳು ನಿಷ್ಠೂರ ಮನಸ್ಸು ಸಸಾರ ಕಂಡುಕೊಂಡೇ ಅದು ಹಂಗೆ ಮಾಡೋದು. ನನ್ನ ಮಾತಿಗಂತೂ ಬೆಲೆನೇ ಇಲ್ಲ. ಇವರನ್ನೆಲ್ಲ ನಂಬಿಕೆ ಕೂತಿದ್ದೇ ತಪ್ಪಾತು. ಆಲೆ ಭಾರತೆ, ನಿನ್ನ ಶ್ವಾಸಕ್ಕೆ ಏನಾಗಿದೆ? ಉರ್ನಣ್ಣು ಕಚ್ಚದಾನೆ. ನಾನು ನೋಡ್ತಿದ್ದೀನಿ ಆವಾಗಿಂದ. ಏನು ಕಿಟಕಿ ಹತ್ರ ಹಣಕ್ಕೆ ನೋಡ್ತಿತ್ತಪ್ಪ. ಈಗಿಲ್ಲ ಅಡಿಲೆ, ಮನಸ್ರ ಹತ್ರ ಮಾತಾಡಲ್ಲ. ಬಂದು ಹಿಂಡ್ಕೆ ನೋಡ್ಕೊಂಡು ಹೋಗ್ತಲ್ಲ. ಯಾರನ್ನು ಕಾಯದೆ? ಏನು ಬಳಗ್ದಾರೆ ಯಾರು ಬತ್ತೀನಿ ಅಂದಾರ? ಮೊನ್ನೆ ಮಾಸ ಕೊಟ್ಟು ಕಳ್ಸಾಗ್ಲೇ ಲೆಕ್ಕ ಹಾಕಿದೆ, ಜಾಂಡಿ ಹೊಡಿಯಕ್ಕೆ ಬತ್ತಾರೆ ಯಾರವ ಅಂತ. ಎಷ್ಟು ಬೇಕೋ ಅಷ್ಟರಲ್ಲೇ ಇರು. ತಿಂಗಳನ್ಗಟ್ಲೆ ಇರ್ತಾರೆ ಕಡಿಕಿಲ್ಲಿ. ಇಲ್ಲೇನು ಮಠಲ್ಲ. ನಿಮ್ಗೆ ಎಂತ ಆಗ್ಯದ ನಿಮಗೆ? ಅಲ್ಲ, ಸುಮ್ಮನೆ ಕೂರಕ್ಕೊಂದು ಆಗೋದೇ ಇಲ್ಲ. ಮನೆ ಒಳಗೆ ಏನಾರು ಒಂದು ಕಿದಕ್ಲೆ ಕೇಳ್ತಾನೆ ಇರ್ಬೇಕೇನು? ಅಲ್ಲ, ಪ್ರೇಮ ಇವತ್ತು ಕೆಲಸಕ್ಕೆ ಬರಲಲ್ಲ, ಹಾಗಾಗಿ ನೋಡ್ತಾ ಇದೆ ಅಂತ ಕಾಣ್ತದೆ. ಇಷ್ಟೊತ್ತಿಗೆ ಗೊತ್ತಿತ್ತು, ಅದಕ್ಕೆ ಪಾಪ ಏನು ಅನಿವಾರ್ಯ ಆತ ಬರಲ್ಲ ಇವತ್ತು. ನಾನು ಅದನ್ನೇ ನೋಡ್ತಿದ್ದೆ. ನಿಮಗೆ ಎಂತಕ್ಕೆ ಬೇಕು ನೋಡೋಣ. ಈಗ ಅಲೈಸಿದ್ರೆ ಮತ್ತು ಅದಕ್ಕೆ ಮಾತಿಗೆ ಮಾತು ಬೆಳೆಯೋದು, ಹೌದಾ? ಸುಮ್ಮನೆ ಕೂತ್ಕೋಬೇಡಿ. ಬಾಳ್ದಾರ ಬತ್ತಾರಂತೆ, ತಿಂಗ್ಳುಗಟ್ಟಲೆ ಇರ್ತಾರಂತೆ. ಯಾವ ಕಾಲದಲ್ಲಿ ಮರ ತಿಂಗ್ಳುಗಟ್ಟಲೆ ಇಲ್ಲಿ ಬಂದಿದ್ದ? ಎಂತ ಹೋಗ್ಲ ಮಾಡಿಕ್ಕೀರಿ? ಅದನ್ನು ಬಂದು ಕೇಳಿದ್ರದ ತಿರುಗಿ ಉತ್ತರ ಕೊಡೋಕ್ಕಾದೆಯಾ ನಿಮ್ಮ ಹತ್ರ? ಹಿಂಗಿದ್ದೆ ಎಂತಾರ ಇದು ಮಾಡ್ತಿರೋದು. ಅದು ಅಜ್ಜಿಗೆ ದಾಟಿ ಹೋಗಿದೆ. ಹೋಗಿ ನೋಡ್ಕೊಂಡೆ ಹೇಳಿ. ನಾನೇನು ಕೂಗುತ್ನಾ? ಹೊಲ್ಲಕ್ಕೆ ಹೇಳಿನಿ. ನೀ ಈಗ ಹಿಂಗೆ ಹೇಳಿ ಅದಕ್ಕೆ ಅಂತಾರ ಗೊತ್ತಾಗಬೇಕೇನು? ಆ ತಲೆಗೆ ಸುಮ್ಮನಿರು. ಅಲ್ಲ, ನಾಗಪ್ಪ ಯಾತ್ಲೆಗೆ ಹೋಗ್ಯಾನಂತೆ. ಎಂಥದ ಮಾತಾಡೋದು ಒಂಚೂರು ಚುಟ್ಕಿ ಕಿವಿ ಮೇಲೆ ಬಿದ್ದಂಗೆ ಆತಪ್ಪ. ನೀವೊಂದು ಎಂಥದನ್ನೂ ಹೇಳಲ್ಲ ನನ್ನ ಹತ್ರ. ನನಗೆ ಅಂಥವ್ರು ಒಂದಿಟ್ಟು ಗೊತ್ತಾದರೂ ಸಾಕು, ತಂದು ಹೇಳ್ತೀನಿ ನಿಂಗೆ. ಎಲ್ಲಿಗೆ ಹೋಗ್ಯಾನಂತ ಅವ್ನು ಗೊತ್ತಾ ನಿಂಗೆ? ಎಲ್ಲೋ ಹೋಗ್ಯಾನಂತೆ ಮಾರ. ಅವನು ಆದಿ ಊರಿಗೆ ಹೋಗದೆ ಹೋಗಿತ್ತು. ಯಾಕೆ ಈ ಥರ ಉರ್ಸ್ಕಿ ತಿಂತಾನೆ ಏನೋ ಅದನ್ನು.
ಹೋಗಿ ಬರ್ತೀನಿ, ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ ಅಂದರೆ ಇಷ್ಟು ದಿವಸ ಆದರೂ ಪತ್ತಿಕ್ಕಿಲ್ಲ. ಅದಕ್ಕೆ ತಲೆ ಬಿಸಿ ಮಾಡ್ಕೊಂಡದೆ ಪಾಪ. ಹೋಗ್ತೀನಿ ಅಲ್ಲಿಗೆ, ಆದರೆ ಕರ್ಕೊಬರ್ತೀನಿ ಅಂತಿತ್ತು. ಅಲ್ಲಿಗೆ ಹೋಗ್ಯದ ಎಂತ ಮಾಡ್ಯದ ಅಥವಾ ನಂಗೆ ಫೋನಿಗೇನು ಮಾಡೋಕ್ಕೂ ಗೊತ್ತಾಗಲ್ಲ. ಅವನಿಲ್ ಹುಡುಗಿ ಇತ್ಲಾಗ ಬತ್ತಿದ್ನಪ್ಪ, ಅವನು ಬರಲ್ಲ. ಏನು ಕೆಲಸ ಮಾಡ್ತದಾನೆ ನಮ್ಮ ಮನೆ ಬದಿ. ಅವನ ಹತ್ರ ಹೇಳಿದ್ರೆ ಅವನಾರೇ ಅಂತ ಇದು ಮಾಡ್ತಿದ್ನೇ ಏನೋ. ಅದೇ ಫೋನ್ ಮಾಡ್ಕೊಡ್ಬೇಕಾ? ನಾ ಮಾಡ್ಕೊಡ್ತೀನಿ ಮರತೆ, ನೀನೀಗ ಫೋನ್ ಮಾಡ್ಬೇಕಾ ಹೇಳ. ಎಂತ ಬೇಡ ಹುಡುಗ, ಸುಮ್ಮನಿರ ಪಾಪ. ಅದ್ರ ಗೋಳಿ ಅಂತ ಅದೆಯಾ? ಇಲ್ಲಪ್ಪ ಬರಲ್ಲ. ಇಷ್ಟೊತ್ತಿನ ಮೇಲೆ ಬಂದು ಎಂತ ಇದು ಮಾಡೋಕ್ಕಾಗ್ತದೆ? ನಾ ಹೇಳಿದ್ರೆ ನನ್ನಷ್ಟುದ್ದಕ್ಕೂ ಜಗಳ ಮಾಡ್ತಿ. ಯಾರೋ ಬಂದು ಇಲ್ಲ, ಅದಲ್ಲ ಬೇಡ. ಇಷ್ಟೊತ್ತಿನ ಮೇಲೆಲ್ಲ ಬರೋದಾದ್ರೆ ಬರೋದು ಬೇಡ ಅಂತ ಹೇಳ್ತೀನಿ ನಾನು. ಸುಮ್ಮನೆ ಅಂತ ಕೆಲಸ ಕೊಡಕ್ಕ. ಅಲ್ಲ ಪುಣಾತ್ಗೀತೆ, ಅದು ಯಾವ ಥರದ್ದು ಮನಸ್ತೆ ನೀನು? ಮನಸ್ಸು ಸುಖ ಕಷ್ಟ ನಿಂಗೆ ಗೊತ್ತೇ ಆಗಲ್ಲ. ಏನು ಮರ್ನಕೊಳ್ದಾನೆ ನೀನು? ಅಲ್ಲ ನಿನ್ನೆ ಅಷ್ಟೇ ಹೇಳಿನಿ, ಆದ್ರೆ ಗೋಳು ಅದಕ್ಕಾಗ್ಯದೆ. ಏನು ಅವೀಗ ಬಂದನೋ ಅವನ ಹೆಣ ಎಂತ ತೆಗ್ದದ ಅಲ್ಲಿಗೆ. ಆದರೂ ಹೋಗಿ ಬರ್ತೀನಿ ಅಂತಿತ್ತು. ದಿನ ಬೆಳಗಾದ್ರೆ ಮನೆಗೆ ಒಬ್ರೊಬ್ಬರೇ ಬಂದ್ಕೊಂಡು ಕೊನೆ ತೆಗಿಯಕ್ಕೆ ಅಂದು ಬರೋಕ್ಕೆ ಹೇಳು, ಇಂದು ಬರೋಕ್ಕೆ ಹೇಳು ಅಂತಾರಂತೆ. ಅವ್ರಿಗೆ ಬಾಯಿ ಕೊಟ್ಕೋಬೇಕದು. ಇನ್ನೇನು ಯಾರು ಪಾಪ ಮನೆ ಬಾಗ್ಲಿ ಬಂದು ಅಲ್ಲಿ ಯಾಜ ಮಾಡ್ತಾ ಇದಾರೋ ಎಂತದ ಯಾವ್ದಾದಂತ ಮಾಡ್ಕಿತ್ತದ ಆ ಸಣ್ಣ ಹುಡುಗನ ಹಾಕಿಂಡ. ಮನಸ್ರ ನಿಮಗೆ ನಿಮ್ಮ ಕೆಲಸ, ನಿಮ್ಮ ದುಡಿಮೆ ಒಂದೇಯ. ಏನು ಇಲ್ಲಿ ಬರಬೇಕು, ಸಂಬಳ ತಗೋತದೆ, ಅದು ಕೆಲಸ ಮಾಡಿಕೊಡ್ಬೇಕು. ಅದಕ್ಕೆ ಬೇಕಾದ್ರೆ ಎಂತ ಬೇಕಾದ್ರೆ ಆಗಲಿ. ನಾನು ಇನ್ನೇನೇ ಹೇಳಿನಿ ನಿಂಗೆ, ಅದಕ್ಕಿನ್ನು ಬರೋಕ್ಕಾಗದೇ ಇದ್ದರೆ ಆಗಲ್ಲ. ಏನು ಹೆಚ್ಚಿನ ಪಕ್ಷ ಬೇರೆ ಯಾರನ್ನ ನೋಡ್ಕೆ ಅಂತ. ಹಂಗಾರೆ ಅಂತಂತ ದೊಡ್ಡ ದೊಡ್ಡ ನೌಕರಿಯರಿಗೆ ಮಧ್ಯೆ ಒಂದೊಂದು ದಿವಸ ರಜೆ ಇರ್ತದಂತೆ ಅನಿವಾರ್ಯ ಅಂದಾಗ. ಇದಕ್ಕೆ ಹಂಗಾರ ಅದು ಇಲ್ಲ ಅಂತ ಹೇಳಿದ್ರೆ ನೀ ಹೋಗಿ ಮಾಡೋ ಕೆಲಸ ಮಾಡಪಣದ್ಗಿತ್ತೆ. ಅಲ್ಲ ನಂಗೆ ಎಂತ ಅಂತಲೇ ಅರ್ಥ ಆಗಲ್ಲ. ನಿಮಗೆ ಮನೆ ಮನುಷ್ಯರ ಕಷ್ಟ ನಿಮಗೆ ಅರ್ಥನೇ ಆಗಲ್ಲ. ಹೊರಗಡೆಯವ್ರದ್ದೆಲ್ಲ ಅರ್ಥ ಆಗ್ತದೆ. ಸ್ವಲ್ಪ ದುಡ್ಡು ದಂಡ ಆಗ್ತದ. ನಿನ್ನೆ ರೆಡಿ ಮಾಡಿದಷ್ಟು ಪ್ಯಾಕ್ ಮಾಡ್ಬೇಕಾ ಬೇಡ? ನಿನ್ನೆನೇ ಮಾಡಬೇಕಿತ್ತು ಲೆಕ್ಕ ಅಂದರೆ. ಇವತ್ತಿಗೆ ಮಾಡಲೇಬೇಕು. ಈಗ ಬರದೇ ಇದ್ದರೆ ಎಷ್ಟು ದಂಡ ಆಗ್ತದೆ? ನಾನೇನು ಸುಮ್ಮನೆ ಬಂದಿದ್ದೆ? ಅದು ನಂಗದ ನಾನು ಕಷ್ಟಪಟ್ಟು ದುಡ್ದಿದ್ದೆ, ಹೌದಾ ಅಲ್ಲ? ಬೇರೆಯವ್ರ ಸುಖ ಕಷ್ಟ ಅರ್ಥ ಆಗ್ತದೆ, ನಿಮಗೆ ನನ್ನ ಕಷ್ಟ ಯಾಕೆ ಅರ್ಥ ಆಗಲ್ಲ? ಅಲ್ಲ, ಇದು ಒಳ್ಳೆ ಕಥೆಯ ತಲೆ ಮಾರತಿ. ನಿನ್ನ ದುಡ್ಡು ದಂಡ ಆಗ್ತದೆ ಅಂತ ಹೇಳಾದ್ರೆ ಜೀವ ಪಣ ಕೆಡಕ್ಕಾಗ್ತದಾನೆ. ದುಡ್ಡು ಇಂದು ಹೋದ್ರೆ ನಾಳೆ ಮತ್ತೊಂದ್ರಲ್ಲಿ ಎಂತ್ರಲ್ಲಾರು ದೇವರು ಕೊಡೋದಾದ್ರೆ ಕೊಡ್ತಾನೆ. ಆದ್ರೆ ಗಂಡ ಎಲ್ಲಿ ಹೋಗೇನೆ ಅಂತ ಗೊತ್ತಿಲ್ಲ. ಎಂತ ಮಾಡ್ಬೇಕೆ ಅದು ಹಿಂಡಿಂಗ್ಸ? ನಿಂದು ಒಳ್ಳೆ ಕಥೆ ಆತಲ್ಲ. ಇದು ದುಡ್ಡು ದಂಡ ಆಗ್ತದೆ ಅಂತ ಕಂಡ್ರೆ ಕುತ್ಕ. ಇವತ್ತು ಒಂದು ದಿವಸ ನಿದ್ರೆ ಬಿಡು, ಪೂರ್ತಿ ರಾತ್ರಿ ಬೆಳಗ್ಗೆ ಕುತ್ಕೊಂಡು ಮಾಡು. ನಾನು ಏನು ಹೋಗ್ಲಿಡಿ ಎಷ್ಟಾಗ್ತದ ಅಷ್ಟು ಇದು ಮಾಡೀನಿ. ನಂಗೆ ಸ್ವಲ್ಪ ಗುಮಾನ ಇತ್ತು, ಪಾಪ ಬರೋಕೆ ಆಗ್ತದ ಆಗಲ್ಲ ಅಂತ. ಅಲ್ಲ ಈಗ ಹಿಂಗೆ ಅಂತ ಕಂಡ್ರೆ ಅದು ಬರೋದೇ ಇಲ್ಲೇನ. ಹಂಗೆಲ್ಲ ಇದು ಮಾಡೋ ಜನ ಅಲ್ಲ ಅದು. ಪಾಪ ಗೊತ್ತಿತ್ತು. ಇಲ್ಲಿ ಹೇಳ್ತಿದ್ದೀನಿ, ಅಲ್ಲಿ ಯಾರೇನು ಔಷಧಿ ಹೊಡಿಯೋರು ಮನೆ ಬಾಗಿಲಿಗೆ ಬಂದು ಕುತ್ಕೊಂಡಾರೋ ಇಲ್ಲ ಅವನಿಗೆ ಏನೇನು ಕುಡ್ದು ನೆಟ್ಟಿಗೆ ಆಗ್ಯಾನ ಇನ್ನು ಎಂತದ. ನಾ ಹೋಗ್ಬೇಕು 4 ಹೆಜ್ಜೆ ಅಂದೊಳಗೆ ಇಲ್ಲಿಂದ ಅಲ್ಲಿಗೆ ಆಗಲ್ಲ, ಕಾಲು ಹೇಳ್ಕೊಂಡು ಹೋಗೋಕ್ಕೆ ಅಂಥೇಳಿ ಬಿಟ್ಟೆ. ಅದು ಇಲ್ಲಿ ಮನೇಲಿ ಒಂಚೂರು ಇದ್ವಲ್ಲ, ಅವನ್ನೆಲ್ಲ ಒಂದು ಪಟ್ನ ಕಟ್ಟೋಣ ಅಂತ ಮಾಡಷ್ಟು ಮಾಡ್ತಿದ್ದೀನಿ. ಸಂಬಳದವ್ರು ಅಂದರೆ ಎಂತ ಅಂತ ತಿಳ್ಕೊಂಡಿಯ ನೀನು? ಅನ್ನೋ ಅಪ್ಪತ್ತು ಅನ್ನೋದು ಅವ್ರಿಗೆ ಇರೋದೇ ಇಲ್ಲನೇ. ಜೀವಕ್ಕಿಂತ ಹೆಚ್ಚು ಬಂತ ಅವ್ರಿಗೇನಾರ? ಅಷ್ಟು ದಂಡ ಆಗ್ತದೆ ಅಂತ ಕಂಡ್ರೆ ಕುತ್ಕ. ನೀನು ಇವತ್ತು ಒಂದು ದಿವ್ಸಕ್ಕೆ ನಿದ್ರೆ ಬಿಟ್ರೆ ಎಂತ ಆಗಲ್ಲ. ಕುತ್ಕ, ಪುಳ್ಳನು ಬತ್ತಾನೆ. ನಂಗೆ ಬೆನ್ನು ಹೊಡ್ತಾ ನೋಡೋಣ, ಸ್ವಲ್ಪ ಹೊತ್ತು ಕೂರ್ತೀನಿ, ಬೇಕಾದ್ರೆ ಎಲ್ಲ ಸೇರಿ ಮಾಡೋಣ. ಆಯ್ತು, ಇಲ್ದಿದ್ರೆ ಹೋಗಲಿ. ಒಂದು ಸ್ವಲ್ಪ ಇದಾದ್ರೆ ಏನು ಆದರೆ ಜೀವಕ್ಕಿಂತ ಏನು ಹೆಚ್ಚು ಬರಲ್ಲ. ನೀ ಎಂತ ಬೇಕಾದ್ರೆ ಹೇಳು, ಅದಕ್ಕೆ ಮಾತ್ರ ಇನ್ನೊಂದು ಸಲ ಹೇಳಬೇಡ. ಬಿಡಿ, ನಾ ಇನ್ನೆಂದ ಮಾತಾಡಲ್ಲ. ಇಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ ಅಂದರೆ ಆಗಲಿ ಬಿಡು. ನನಗೆ ತಿಳುವಳಿಕಿಲ್ಲ. ನೀ ಹೇಳಿದ್ದು ನನಗೆ ಯಾವುದೂ ಅರ್ಥ ಆಗಲ್ಲ. ನಾ ಹೇಳಿದ್ದು ಮಾತ್ರ ನಿಂಗೆ ಪೂರ್ತಿ ಅರ್ಥ ಆಗ್ತದಲ್ಲ. ಒಂದು ಫೋನಾರು ಮಾಡಿ ಕೇಳೋಣ ಅಂದರೆ ಎಂಥದ
ನೋಡೋಣ ಹಾಗೆ ಮಾಡ್ತೀನಿ. ನನಗೆ ಪಾಪ ಅದರದ್ದೇ ಅತಿಯಾಗಿದೆ. ಸಣ್ಣ ಹುಡುಗ ಬಿಟ್ಕೊಂಡು ಹೆಂಗಿರ್ತದೆ, ಇಲ್ಲೇ ಬಾರೆ ಅಂದರೆ ಇಲ್ಲಿ ಬಿಟ್ಕೊಳಕ್ಕೂ ಆಗ್ಲತ್ತೋ. ನಾ ಮಾಡಿದ ಮೋಸ ಸುಮ್ಮನೆ ಇಲ್ಲೇ ಅಂತ ಹೇಳಬೇಕಿತ್ತು. ಇದೆಲ್ಲ ಓ ಅಜ್ಜ, ಆ ಟಿಕ್ಕದನಲ್ಲ ಬೇಜಾರಲ್ಲಿ ಮನೆ ಕಡೆ ಹೋಗ್ತಾ ಇದ್ದ, ನೋಡಿದೆ ನಾನು. ಎಂತ ಆಗಿದೆ ಅವ್ರ ಮನೇಲಿ? ಇಲ್ಲ ಮಗನೇ, ಎಂಥದ ಇದೆ ಅಂತ ನೀವು ಹೋಗಿ ಓದೋದು ಬರೆಯೋದು ಅಂತ ಅದೇನು ನೋಡ್ಕೆ ಮಾರಾಯ. ಕಷ್ಟ ಅನ್ನೋದು ಯಾರಿಗಾದರೂ ಒಂದೇ ಅಲ್ಲ. ನಾವು ಪಾಪ ರಟ್ಟೆ ತುಂಬ ದುಡಿದು ಹೊಟ್ಟೆ ತುಂಬ ಉಂಡಿದ್ದಂಗೆ ಆಗ್ಯದ ಅದಕ್ಕೀಗ. ದುಡಿಮೆ ಮುಂದೆ ಆಗ್ಯದ ನಾನು ನೋಡ್ದಂಗೆ. ಜಾತಿ ಜಡ ಬಂದು ಹೋಗೋಕ್ಕೆ ಏನು ಉರಿತಾನೆ ಏನು. ಎಂತ ಆಗ್ಯದು ಅಂತ ಸುಸೂತ್ರ ಹೇಳೆ ನೋಡೋಣ. ಇನ್ನೆಂತ ಹೇಳಿದ್ರೆ ಕನ್ನಡ ಭಾಷೆಯಲ್ಲಿ ಹೇಳಾತು, ನಂಗೆ ಬೇರೆ ಭಾಷೆ ಬರಲ್ಲ. ನಾಗಪ್ಪ ನಾದಿ ಊರಿಗೆ ಹೋಗೇನಂತೆ ಬರ್ತೀನಿ ಅಂತ ಹೇಳ್ದವ್ ಬರಲ್ಲ. ಅದ್ಯಾರೋ ಸಾವುಕಾರಿಗೇನು ಹುಷಾರಿಲ್ಲಂತೆ, ನೋಡ್ಕಿ ಬರಕ್ಕೆ ಹೋಗ್ತೀನಿ ಅಂದ ಬರಲ್ಲ. ಏನು ಅಲ್ಲೇ ಇರ್ತಾನ ಎಂತದ ಅವನ ಸ್ವಭಾವ ಗೊತ್ತಲ್ಲ. ಯಾರು ಕುಡಿಯಕ್ಕೆ ಕೊಟ್ಟರೆ ಅವ್ರ ಮನೆಯಲ್ಲೇ ಇರ್ತಾನೆ. ಈಗ ಇದೊಂದೇ ಆ ಹುಡುಗನ ಹಾಕಿಂಡು ಅದೇ ಪಾಪ ಹೇಳ್ತಿದ್ದೀನಿ. ಮತ್ತೆ ಸುಸೂತ್ರ ಹೇಳಿ ಎಂತ ಸುಸೂತ್ರ ಹೇಳದ? ಓ ಹೌದನ? ಅಲ್ಲ ಮತ್ತೆ ಇಷ್ಟೆಲ್ಲ ಗೊತ್ತಿದ್ದೇಳಿ ಅದನ್ನ ಮನೆಗೆ ಅಂತ ಕಳಿಸ್ದೆ. ಹೆಣ್ಮಕ್ಳು ಅಂದ್ರೆ ಎಲ್ಲದೂ ನಮ್ಮನೇಲಿ ಏನು ಜಾಗಕ್ಕೆ ಬರಗಲಾಗಿತ್ತ? ಇಲ್ಲೇ ಮುಲ್ಕಿಡಕ್ಕಾತಿರ್ಲನೆ. ಆ ರಘುವೀರ್ನೂ ಒಬ್ಬ ಹಂಗಿದ್ದವನೇ. ಕಾಲ ಮುನ್ನೂರು ದಿನ ಅಲ್ಲಿ ಹೋಗಿ ದುಡಿಮೆ ಮಾಡ್ತದೆ. ಹಂಗಾರೆ ಇಂಥದ್ದಿಂದಲೂ ಒಂಚೂರು ಅವ್ರ ಮನೇಲಿ ಬಿಟ್ಕೊಂಡೋಗಿ ಕೊಡ್ದ. ಸಣ್ಣ ಹುಡುಗ ಅದಕ್ಕೆ ಅಂತ ಉಣ್ಣಕ್ಕೆ ತಿನ್ನಕ್ಕೆ ಮಾಡೇದೋ ಮಟ್ಟೇದೋ ನಂಗೂ ಗೊತ್ತಾಗ್ಲ. ಅತ್ಲಾಗೆ ನೀವು ಹಾಕಿದ್ದಕ್ಕೆಲ್ಲ ಹೇಳಕ್ಕಾಗ್ತದೆ, ನಿಂಗೆ ಇದನ್ನು ಹೇಳೋಕ್ಕಾಗ್ಲ? ನಾನೇ ಒಂದ್ಗಳಿಗೆ ಹೋಗಿ ಕೇಳ್ಕಿ ಬರ್ತಿದ್ದೆ ಏನಾಗಿದೆ ಅಂತ. ನಿನ್ನ ಮಗ ಎಲ್ಲಿಗೆ ಹೋಗೇನೆ? ಬಾಕಿದ್ದಕ್ಕೆ ಅಂತ ಹೊರ್ಕೋತ ಅಂದ ಕೂಡಲೇ ಪ್ರೇಮ ಕೆಲ್ಸಕ್ಕೆ ಬಾ ಅಂತ ಕರಿಯಕ್ಕೆ ಹೋಗಕ್ಕೆ ಗೊತ್ತಾಗ್ತದೆ. ಈಗ ಹೋಗಿ ಕೇಳಕ್ಕೆ ಗೊತ್ತಾಗಲ್ಲ. ಹೋಗಿ ಹೇಳು ನೋಡೋಣ. ಪುಣಾತ್ಮ, ಇದಕ್ಕೆ ನಾನು ನಿಮ್ಮ ಹತ್ರ ಎಂಥದ್ದು ಹೇಳಲ್ಲ. ಎಳೆದ್ರೆ ಒಂದು ಹೆಜ್ಜೆ ಹೋಗ್ಬಲ್ಲಿ ಅದ್ರ ಮನೆ ತನಕ. ಯಾರೋ ಬಂದು ಗ್ಯಾಜ ಗೀಜ ಮಾಡ್ತಾ ಇದಾರೋ ಎಂಥದ. ನೀವು ಮತ್ತೆ ಯಾರ ಹತ್ರನೂ ಬಾಯಿ ಹಾಕಕ್ಕೆ ಹೋಗ್ಬೇಡಿ. ನೋಡ್ಕಿಂಡು ಬಲ್ಲಿ ನೋಡೋಣ. ಇಲ್ಲ ಹೋಗೀಗದು ಎಂಥದ ಹುಡುಗನ ಎಲ್ಲಿ ಬಿಟ್ಟು ಹೋಗ್ಯದ ಏನೋ. ಅವಾಗಲೇ ಹೇಳ್ಬೇಕ ಇಲ್ಲ? ನಾವು ಹೋಗ್ತಿದ್ದೆ ಅಂತ ಹೇಳಿ ಕಡಿಕೆ ಪ್ರೇಮನ್ ಮನೆ ಹೇಳ ಮೇಲೆ ಬೇರೆ ಕಡೆ ಎಲ್ಲೂ ಹೋಗೋದು ಬೇಡ. ಅಲ್ಲಿ ತನಕ ಹೋಗಿ ಹಂಗೆ ವಾಪಸ್ ಬರ್ಬೋದು ಸವಾರಿ. ನಿನ್ನೆ ಎಂತ ಆಗಿದ್ದು ನೋಡಿ ನಾನು. ಇಲ್ಲಿ ಬೇಡ, ಹೋಗೋದು ಬೇಡ, ಬಾರಿಸೋದು ಬೇಡ, ಸುಮ್ಮನೆ ಕುತ್ಕೊಳ್ಳಿ. ಇಲ್ಲಪ್ಪ, ಎಲ್ಲಿಗೆ ಹೋಗೋದು ಇಲ್ಲ. ಹೇಳೋದು ನೋಡಿದ್ರೆ ಏನು ನನಗೆ ಅಷ್ಟು ತಿಳುವಳಿಕಿಲ್ಲ ಅನ್ಬೇಕು. ಹೋಗಿ ಕೇಳ್ಕಿ ಬರ್ತೀನಿ. ಅಲ್ಲ, ಬರೀ ಕೈಯಲ್ಲಿ ಹೋಗೋದು ಹೆಂಗೆ? ಆ ಹುಡುಗಿ ಅಂತಾರು ಒಂಚೂರು ತಿಂಡಿ ತಗೊಂಡು ಹೋಗ್ತಿದ್ದೆ. 100 ರೂಪಾಯಿ ಇದ್ರೆ ಕೊಡ್ತೀಯೇನ? ಚಿಲ್ಲರೆ ವಾಪಸ್ ತಂದು ಕೊಡ್ತೀನಿ. ಅಜ್ಜ, ನಂಗೂ ಎಂತ ತರಲಿ, ಒಂಚೂರು ಜಾಸ್ತಿನೇ ಕೊಡ. ನನ್ನ ಲೆಕ್ಕದಲ್ಲಿ 10 ರೂಪಾಯಿ ಕೊಡು. ಅಜ್ಜ, ನಂಗೊಂದು ಪ್ಲೇಟ್ ಗೋಲಿ ಬಜ್ಜೆ. ಹಂಗ ಅಜ್ಜ ಅಂತ ಹೇಳಿದ್ ನಾ ಎಲ್ಲಿಗೆ ಹೋಗದ? ಕೊಲ್ಲಲ್ಲಿ ಕೊಡ್ತಾರದ? ದುಡ್ಡು ಪೂರ್ತಿ ನಿನ್ನ ಚಿಪೆಟ್ಗಿಲ್ಲ ಅದು. ಕೊಡಕ್ಕೆ ಹೇಳೋ ದುಡ್ಡು. ಪುಳ್ಳ ನೀ ಸುಮ್ಮನೆ ನಿಂತ್ಗ, ಬೈಸ್ಕಿ ಬೇಡ ನನ್ನ ಹತ್ರ. ನಿಮಗೆ ಹೋಗಕ್ಕೆ ಎಡಿದ್ರೆ ಸುಮ್ಮನೆ ಹೋಗ್ಬಲ್ಲಿ, ಇಲ್ಲಿ ಸುಮ್ಮನೆ ಇಲ್ಲೇ ಕೂತೇ ಬಿಡಿ. ನಾನೀಗ ಪುಳ್ಳ ಕೈಲಿ ಫೋನ್ ಮಾಡಿಸಿ ಏನು ಎತ್ತ ಅಂತ ಕೇಳ್ಕೊತೀನಿ. ಏನು ಸ್ವಾದ್ರ ಮಾವ ಹುಡುಗನ ಕೈಲಿ ಹಾಗೆ ಹೋಗಂಗಿಲ್ಲ ಅಂತೆ. 1000 ಮೈಲಿ ದೂರ ಹೋಗ್ತಿದ್ದೀರಲ್ಲ. ಏನು ಬುದ್ಧಿವಂತಿಕೆ ಏನು ಕುಡಿಸ್ ತಗೋತದನಂತ. ನೀ ಬೇಡ, ಎಲ್ಲಿಗೆ ಹೋಗೋದು ಬೇಡ, ಸುಮ್ಮನೆ ಕುತ್ಕೊಳ್ಳಿ ಇಲ್ಲಿ ಹೇಳ್ತೀನಿ. ಸೋನಿಗೊಟ್ಟಿದ್ದು ಸಾಪ್ಸಿದ ಹೇಳಿದ್ರೆ ಅದನ್ನೇ ಒಂದು ದೊಡ್ಡದು ಮಾಡ್ತದೆ.